ಬಿದರಳ್ಳಿ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಮಂಡ್ಯ ಜಿಲ್ಲೆ ಬಡಗಲಹುಂಡಿ ಗ್ರಾಮದಲ್ಲಿ ವಾಸವಾಗಿರುವ ಮಾರಿಗೌಡ ಬಿನ್ ಲೇಟ್ ದೊಡ್ಡ ರಾಮೇಗೌಡರವರಿಂದ ವರುಣ ಹೋಬಳಿ ಹೊಸಹುಂಡಿ ಗ್ರಾಮದಲ್ಲಿ ವಾಸವಾಗಿರುವ ನಾಗರಾಜು ಬಿನ್ ಲೇಟ್ ಪುಟ್ಟೇಗೌಡ ಆದ ಇವರು 91/6ರಲ್ಲಿ 6 ಗುಂಟೆ, 91/3ರಲ್ಲಿ 20 ಗುಂಟೆ, 91/8 19 ಗುಂಟೆ, 91/9ರಲ್ಲಿ 14 ಗುಂಟೆ ಜಾಗವನ್ನ ದಿನಾಂಕ 13/11/2023ರಂದು ನೋಂದಣಿ ಸಂಖ್ಯೆ SRP 105100 2023-24ರಂತೆ ಕ್ರಯ ಮಾಡಿಕೊಂಡಿರುತ್ತಾರೆ. ಸದರಿ ನೋಂದಣಿಯಂತೆ ಇನ್ನಿತರ ಸರ್ವೆ ಕೋರ್ಟಿನ ಪ್ರಕರಣದ ಸಂಖ್ಯೆ RMS 65/2024ರಲ್ಲಿ 91/3Bಯಲ್ಲಿ 20 ಗುಂಟೆ ಪೈಕಿ ಜಾಗದಲ್ಲಿ 6 ಗುಂಟೆ ಜಮೀನನ್ನ ನನ್ನ ಹೆಸರಿನಲ್ಲಿ ಉಳಿಸಿ ಬಾಕಿ 14 ಗುಂಟೆ ಜಾಗವನ್ನ ರಾಮೇಗೌಡರಿಗೆ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿದ್ದು ನನಗೆ ಕ್ರಯ ಪತ್ರವಾಗಿದ್ದರೂ ಮೇಲಿನ ಸರ್ವೆ ನಂಬರ್ಗಳಲ್ಲಿ ಒಂದಾದ ಹೊಸ ಸರ್ವೆ ನಂಬರಿನ 91/3Bರಲ್ಲಿ 14 ಗುಂಟೆ ಜಾಗವನ್ನ ಅಕ್ರಮವಾಗಿ ಉಪವಿಭಾಗಾಧಿಕಾರಿಗಳು ಕಾಯ್ದೆ ಕಾನೂನುಗಳನ್ನ ಗಾಳಿಗೆ ತೂರಿ ಖಾತೆಯನ್ನ ರಾಮೇಗೌಡರಿಗೆ ವರ್ಗಾವಣೆ ಮಾಡಿರುವುದು ಸರಿಯಲ್ಲ. ಸದರಿ ಜಮೀನಿನ ಕ್ರಯಪತ್ರವನ್ನ ಗಣನೆಗೆ ಪರಿಗಣಿಸದೆ ಏಕಾಏಕಿ ರಾಮೇಗೌಡರಿಗೆ ಯಾವ ಆಧಾರದ ಮೇಲೆ ಖಾತೆ ಮಾಡಿದ್ರು ಇದು ಯಕ್ಷ ಪ್ರಶ್ನೆಯಾಗಿದ್ದು, ಸದರಿ ಪ್ರಕರಣದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಪಾಂಡುಪುರ ತಾಲೂಕು ಇವರು ಅರೆ ನ್ಯಾಯಿಕ ಮಂಡಳಿಯಲ್ಲಿ ರಾಮೇಗೌಡರಿಗೆ ಖಾತೆ ಮಾಡಿರುವ ಆದೇಶ ದೋಷಪೂರಿತವಾಗಿದ್ದು, ಸದರಿ ಆದೇಶದ ಬಗ್ಗೆ ಉನ್ನತ ಅಧಿಕಾರಿಯ ಮಟ್ಟದಲ್ಲಿ ತನಿಖೆ ಆದೇಶ ಮಾಡಬೇಕಾಗಿ ಕೋರಿ ನನಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಲು ಮನವಿ ಮಾಡಿದ್ದೇನೆ. ಇವತ್ತು ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಅವರು ಅವರ ಆಸ್ತಿ ವಿಚಾರವಾಗಿ ಎಸಿ ಅವರೇನೋ ದ್ರೋಹಣೆ ಮಾಡಿದ್ರೆ ಅಂದ್ಬಿಟ್ಟು ಇವತ್ತು ಸಂರಕ್ಷಣೆ ಬಂದಿದ್ರೆ ನಾವು ಕೂಡ ಅವ್ರ ಜೊತೆ ಇದ್ದೀವಿ. ಈಗ ನಾಗರಾಜ್ ಅವ್ರ ಬಗ್ಗೆ ಏನಂತ ಹೇಳ್ತಾರೆ. ನಾಗರಾಜ್ ಅವರೇ, ಏನಾಗಿದೆ ಅನ್ನೋದನ್ನ ವಿಚಾರವಾಗಿ ನೋಡಿ ಸರ್. ನಾವು ಮೈಸೂರು ತಾಲೂಕು ವರುಣ ಹೋಬಳಿ ಹೊಸಹುಂಡಿ ಗ್ರಾಮ ನಮ್ಮದು ಗ್ರಾಮ. ನಮ್ಮ ತಂದೆ ಲೇಟ್ ಪುಟ್ಟೇಗೌಡರ ಮಗ ನಾಗರಾಜ್ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಕಾರ್ಯಕರ್ತ. ಆದರೂ ನಾವೇನು ಮಾಡಿದೋ ಬಿದರಳ್ಳಿ ಜಾಗದಲ್ಲಿ ಹೋಗ್ಬಿಟ್ಟು ಬಿದರಳ್ಳಿ ಹುಂಡಿಲಿ ಹೋಗ್ಬಿಟ್ಟು ಈ ಪಟ್ಟಣ ತಾಲೂಕು ಜಮೀನಲ್ಲಿ ನಾವು 2 ಎಕರೆ ಆಸ್ತಿ ತಗೋತೀವಿ. ಜಮೀನು ತಗೊಂಡಾಗ ಏನು ಮಾಡ್ತಾನೆ, ಈರೇಗೌಡನ ಮಕ್ಳು ಏನು ಮಾಡ್ತಾರೆ, ಈ ರಾಮ್ ಈರೇಗೌಡ ಅಂತ ಬಿದರಳ್ಳಿ ಹುಂಡಿಲಿ ವಾಸಿರೋನು ಅವ್ರ ಭಾವನ್ಗೆ 2 ಎಕರೆ ಜಮೀನು ಈರೇಗೌಡನ ಫ್ಯಾಮಿಲಿಯಲ್ಲಿ ಮಾಡಿಕೊಡ್ತಾನೆ. ಮಾಡಿಕೊಟ್ಮೇಲೆ ಏನಾಯ್ತದೆ, ಆ ಜಮೀನು ಅವ್ರು ರಾಮ್ ಈರೇಗೌಡರ ಭಾವನಿಗೂ ಖಾತಾ ಆಯ್ತದೆ, ಎಲ್ಲ ಆಯ್ತದೆ. ಅವ್ರಿಗೂ ಖಾತಾ ಆದಮೇಲೆ ನಮಗೂ ರಿಜಿಸ್ಟರ್ ಮಾಡಿಕೊಡ್ತಾರೆ, ನಮಗೂ ಖಾತಾ ಆಯ್ತದೆ. ಖಾತಾ ಆದಮೇಲೆ ಅವ್ರಿಗೆ ಮಾಡಿರೋದು 2006ರಲ್ಲಿ ಆಗಿರೋದು. ಅವ್ರಿಗೆ 2006ರಿಂದ ಇಲ್ಲದೆ ಹೋದ್ದು ಖಾತಾ ಆದ್ದು. ಈಗ ಹೆಂಗೆ ರಾಮೇಗೌಡನಿಗೆ ಅಕ್ರಮ ಹೋಗಾಗ ಇದಾಕಂದ್ಮೇಲೆ ಖಾತಾ ಮಾಡಿಸ್ಕೊಬಿಟ್ಟವನು. ನನ್ನ ಹಂಗಾದ್ರೆ ನೀವ್ ಹೇಳ್ತೀರಾ ನಮ್ಮ ಹೆಸರಲ್ಲಿದ್ದನ್ನ ನಮ್ಗೆ ಗೊತ್ತಿಲ್ಲದೆ ಫೋರ್ಜರಿ ಮಾಡಿ ರಾಮೇಗೌಡನ ಹೆಸರು ಖಾತಾ ಕೂರ್ಸೋರು. ಅದನ್ನ ಹಾಕೊಂಡ ಸರ್ವ ನಂಬರ್ ಬಂದು 91/1B 14 ಕುಂಟ ಕಿತ್ತಾಕಿ 6 ಕುಂಟ ನನಗೆ ಮಾಡಿ 14 ಕುಂಟ ಅವ್ರಿಗೆ ಹಾಕ್ಬಿಟ್ಟವ್ರು. ಹಾಕಿರೋದ್ರಿಂದ ಏನಾಗದ ಅಂದರೆ, ಇದು ನಾವು ಸಮಾಜ ರಕ್ಷಣೆ ನಮ್ಮ ಹನುಮಂತ ರಾಜಣ್ಣವ್ರಿಗೆ ನಾವು ಬಂದ್ಬಿಟ್ಟು ಇಲ್ಲಿ ಇವ್ರಿಗೆ ನಂದು ಏನು ಅಂತ ಅಂದ್ಬಿಟ್ಟು ವಿಚಾರ ಎಲ್ಲ ತಿಳಿಸಿ ಹೇಳಿದ್ದೀನಿ. ಈಗ ಏನು ಹೇಳ್ತಾನೆ ಇವನು ಅಂತಂದ್ರೆ, ನಾನು ಆಲಿ ಈ ಪಾಂಡುಪುರದ AC ಶ್ರೀನಿವಾಸ್ಗೆ ನಾನು ಹೋಗಿ ಆಲಿ ಖುದ್ದು ಮಾತಾಡಿದ್ದೀನಿ. ಏನಂತ ಮಾತಾಡಿದ್ದೀನಿ, ನೋಡಪ್ಪ ನೀ ಮಾಡಿರೋದು ಇದಕ್ಕೆ ನಿನ್ಗೆ ಯಾವುದು ರೈಟ್ಸ್ ಇಲ್ಲ, ಯಾವ ಥರ ನೀನು ಅಕ್ರಮವಾಗಿ ಈ ಥರ ಮಾಡಿದೆ, ನೀನು ನಿನ್ನ ಮೇಲೆ ಬೇರೆ ಥರ ಕ್ರಮ ತಗೋಬೇಕಾಯ್ತ ಅಂತ ಮಾತಾಡಿದ್ದೀನಿ. ಅದು ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಫೀಸ್ಗೆ ಹೋಗಿ ಸಿಟಿ ಕುಮಾರ್ಕಲ್ಲಿ ಫೋನ್ ಮಾಡಿ ಹೇಳಿಸಿದ್ದೀನಿ. ಇದು ಸಾಹೇಬ್ರು ಸಿದ್ದರಾಮಯ್ಯವ್ರ ಗಮನಕ್ಕೂ ತಂದಿದ್ದೀನಿ, ಅಲ್ಲಿ ಎತ್ತಿನವ್ರ ಗಮನಕ್ಕೂ ತಂದಿದ್ದೀನಿ. ಎಲ್ಲರ ಗಮನಕ್ಕೂ ತಂದಿದ್ರೆ ಇದು ಏನಂತ ಹೇಳ್ತಾರ, ಯಾರೋ MLA ಅವರು ನಮ್ಗೆ ಹೇಳ್ಬಿಟ್ರು ಅಂದ್ರೆ AC ಅವ್ರಿಗೆ ಹೇಳ್ತಾವ್ರೆ ಅಂದ್ರೆ, ನಾವು ಏನೇ ಪ್ರಬಲಿತವಾಗಿ ನೀವು ದೂರನ ಕೊಟ್ಟರು ನಮಗೆ ಫೋಮರ್ ಇದೆ, ನನ್ನಲ್ಲೇ ದುರಾಡಳಿತ ಅಂತ AC ಅವ್ರು ಕೂಡ ಅದನ್ನ ಮಂದಟ್ ಮಾಡಿ ಇವ್ರಿಗೆ ನ್ಯಾಯನ ಕೊಡದ ನಿಟ್ಟಿನಲ್ಲಿ ತಳ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಿ. ಹೌದು. ಈಗ ಏನ್ ಮಾಡ್ತಾವ್ರ MLA, ಅದೇ ನಮ್ಮ ಕಾಂಗ್ರೆಸ್ MLAನೇ ಏನ್ ಮಾಡ್ತಾರ, ನಮ್ಗೆ ಅವ್ರಿಗೆ ತಂದು ಮಾಡ್ತಾವ್ರ. ಅದರಿಂದ ನಾನು ಹೇಳ್ತಿರೋದೇನು, ಈ ಜಮೀನು ಏನಾದ್ರು ಅವನಿಗೆ ರಾಮೇಗೌಡ ಯಾರು ನನಗೆ ನೋಟಿಸ್ ಮಾಡ್ದಂತೆ, ಅದು ಹೆಂಗೆ ಇವರು ಬಿದರಳ್ಳಿ ಗ್ರಾಮನೇ ಮಾಡ್ಕೊಂಡು ಇವನು ಎಲ್ರಿಗೂ MR ಆಗೈತೆ, ಖಾತಾ ಆಗೈತೆ, ಆದರೂ ಕೂಡ ಇಷ್ಟೆಲ್ಲ ಮಾಡಿ ಅಕ್ರಮವಾಗಿ ಇವ್ರು ಮಾಡೋರಲ್ಲ, ಎಷ್ಟು ಮಟ್ಟಕ್ಕೆ ಸರಿ ಇದ್ದದು ಇದು. ನಮ್ಮ ಈಗ ಹನುಮಂತಣ್ಣಗೆ ನಾನು ತಂದು ಕೊಟ್ಟಿದ್ದೀನಿ, ಇದು ನಮ್ಗೊಂದು ನ್ಯಾಯ ದೊರಕಬೇಕು. ಇದು ಎಲ್ಲ ದಾಖಲಾತಿಯನ್ನು ಕೊಟ್ಟಿದ್ದೀರಿ, ಆ ದಾಖಲಾತಿ ಕೊಟ್ಟರು ಕೂಡ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಅವತ್ತು ಸಮಾಜ ರಕ್ಷಣೆ ಬಂದಿದ್ದೀರಾ? ಬಂದಿದ್ದೀನಿ.
ಮತ್ತೆ ಎಲ್ಲಿಂದ ಎಲ್ಲಿಗಂಟಾದರೂ ನಾನು ಹೋರಾಟ ಮಾಡ್ತೀನಿ. ಈಗ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ವಿಚಾರದಲ್ಲಿ ಸಮಾಜ ರಕ್ಷಣೆ ಬಂದಿದ್ರಿ. ಈಗ ಸಮಾಜ ರಕ್ಷಣಾ ಸೇನೆಯ ರಾಜ್ಯ ಸದಸ್ಯರಾದ ಹನುಮಂತ್ ಸರ್ ಇದ್ರ ಬಗ್ಗೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತ ಕೇಳು ಸರ್ ಹೇಳಿ. ಈಗ ನಮ್ಮ ನಾಗರಾಜು ವರುಣ ಅವರು ಮಾತಾಡಿರುವಂಥ ವಿಷಯಾಧಾರಿತವಾಗಿ AC ಅವರು ಶ್ರೀನಿವಾಸ್ ಅವರು ಪಾಂಡುಪುರ AC ಅವರು ಮೂಲ ದಾಖಲೆಗಳನ್ನ ಈಸಿನ ಚೆಕ್ ಮಾಡಿ ಯಾರ ಕ್ರಯ ಆಗಿದೆ, ನಾನು ಅದನ್ನ ಮಾಡಬೇಕಾದ್ರೆ ಈಗ ಕ್ರಯಪತ್ರ ವಜಾ ಮಾಡಬೇಕಾಗಿರೋದು ಜುಡಿಷಿಯಲ್ ಕೋರ್ಟು. ಇವರು ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಖಾತೆ ಮಾಡಿ 14 ಕುಂಟೆ ಮೂಲ ಬಡ ರೈತಾಪಿ ವರ್ಗದವರು ಅವರು ಕೃಷಿ ಮಾಡ್ಕೊಂಡು ಬದುಕೂರಿಗೆ ತಲಾದಿರೆ ನ್ಯಾಯ ಕೊಡ್ದೇನೆ ಇವ್ರು ಬೇಕಾದಂಗೆ ಆರ್ಡರ್ ಮಾಡಿಬಿಟ್ಟು ಇವತ್ತು ಹೋಗಿ DC ಅವ್ರಿಗೆ ನಾನು ಮಾತಾಡಿದ್ದೀನಿ. ಶ್ರೀನಿವಾಸ್ ಅವರು ಅವ್ರ ಡ್ರೈವರ್ ಅಂತ ಮಾತಾಡ್ತಾರೆ, ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಅವರು ಸಾಹೇಬ್ರು ಏನು ವಿಷಯ ಅಂತ ಕೇಳ್ತಾರೆ. ನೋಡಿ ಹೆಂಗಿದೆ ಇದು ಅಂದರೆ ಬೇಲಿನ ಎದ್ದು ಹೊಲ ಮೇದಂಗೆ ಆ ತಲೆಮಾಡ್ತಾರೆ. ಇವ್ರು ನ್ಯಾಯ ಓದಿಸಿದ್ರೆ ಇವರು ಅವ್ರ ಕೆಲಸ ಕೃಷಿ ಕೆಲಸ ಏನಿದೆ ರಾಗಿ ಬೆಳೆ ಇನ್ನೊಂದು ಕಡಲೆಕಾಯಿ ಹೊತ್ಕೊಂಡು ಅವ್ರು ನಿಮ್ಮದೇಗಿರೋರು. ಇವತ್ತು ಅವ್ರನ್ನ ತಾಲೂಕು ಆಫೀಸು, DC ಆಫೀಸು, AC ಆಫೀಸು ಪಂಡ್ಪುರ ಸುತ್ತ ಕರ್ಕೊಂಡು ಮಾಡವ್ರೆ. ಇದು ಒಬ್ಬ ಅಧಿಕಾರಿ ತನ್ನ ಕರ್ತವ್ಯದ ಲೋಪ ಎದ್ದು ಕಾಣ್ತಾ ಇದೆ. ಅದನ್ನ ಕರ್ತವ್ಯ ಸರಿಯಾಗಿ ನಿರ್ವಹಿಸಿದ್ರೆ ನಾಗರಾಜು 14 ಕುಂಟೆ ಏನು ಜಾಗ ಇವತ್ತು ಮೈಸೂರಲ್ಲಿ 1 ಕುಂಟೆ ತೆಗೆದ ಕಷ್ಟ. ಅವ್ರು ಬಂದಂಥ ಕ್ರಯ ಪತ್ರ ಮಾಡ್ಕೊಂಡು ಸಂಪಾದನೆ ಮಾಡಿದ ದುಡ್ಡನ್ನು ತೆಗೆದಂಥ 14 ಕುಂಟೆನ ಪರಿಶೀಲನೆ ಮಾಡಿದ ರಾಮೇರೇಗೌಡರಿಗೆ ಆದೇಶ ಮಾಡಿರೋದು AC ಅವರ ದೋಷಪೂರಿತ ನಿರ್ಣಯ. ಅರಣ್ಯಾಯಿಕ ಮಂಡಳಿಯಲ್ಲಿ ಈ ಥರ ಸಾಕಷ್ಟು ಕೇಸ್ಗಳನ್ನ ಇವರು ಏನು ಆಮಿಷಗಳಾಗವ ಅದು ತನಿಖೆ ಆಗಬೇಕು. ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅವ್ರದ್ದೇ ಆದ ಕಾರ್ಯಕರ್ತರಿಗೆ ಆಯ್ತಿರೋ ಅನ್ಯಾಯ ಇದನ್ನು ಸರಿಪಡಿಸಬೇಕು. ಇಲ್ಲದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಜೊತೆಗೆ AC ಅವರಲ್ಲಿ ಈ ಆದೇಶನ ತನಿಖೆ ಮಾಡಬೇಕು. ನಾನು ಇವತ್ತೇ ಅದನ್ನು DC ಅವರಿಗೆ, ಮಂಡ್ಯ DC ಅವರಿಗೆ, ಕಮಿಷನರ್ಗೆ ನಾನು ದೂರು ಕೊಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿ ದೂರು ಕೊಡ್ತೀನಿ. ನಮ್ಮ ಶರತ್ತು ಈ ರಾಜ್ಯ ನಮ್ಮ ಸಂಘಟನೆ ಉಪಾಧ್ಯಕ್ಷರಿದ್ದಾರೆ, ಅವರು ಇದ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ. ನಾನು ಹನುಮಂತರಾಜು ಅಂತ ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ, ಮೈಸೂರು. ಈಗ ನಮ್ಮ ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಹೇಳ್ತಾರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಾಗರಿಕರಿಗೆ ಅನ್ಯಾಯ ಆಗಿದೆ ಅಂತ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ದೂರನ್ನ ತುಂಬ ಇಲಾಖೆಗಳು ಬರೀತಾ ಅಂತ ಹೇಳಿದ್ರೆ, ಇದೇ ರೀತಿ ನಮ್ಮ ಸಮಾಜ ರಕ್ಷಣಾ ಸೇನೆಯ ಉಪಾಧ್ಯಕ್ಷ ಶರತ್ ಅವರು ಏನು ಮಾತಾಡ್ತಾರೆ ಕೇಳೋದು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಚಾರ ಏನಪ್ಪ ಅಂತಂದರೆ, ನಮ್ಮ ನಾಗಣ್ಣವ್ರಿಗೆ ಅನ್ಯಾಯ ಆಗಿರೋದ್ರಿಂದ ಇವತ್ತಿನ ದಿವಸ ಏನು ನಮ್ಮ ಸಮಾಜ ರಕ್ಷಣಾ ಸೇನೆಗೆ ಏನು ದೂರು ತಗೊಂಡು ಬಂದಿದ್ದಾರೆ, ಇದನ್ನು ನಾವೆಲ್ಲ ಉಗ್ರ ಹೋರಾಟ ಮಾಡಿ ನಾವು ಇವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಏನು ಸಹಕಾರ ಮಾಡಬೇಕು ಆ ಥರ ಎಲ್ಲ ಒಂದು ಪರಿಶ್ರಮನ ನಾವು ಮಾಡಿ ಅವ್ರಿಗೆ ನ್ಯಾಯನ ಒದಗಿಸೋಕ್ಕೆ ನಾವು ನಾಗಣ್ಣಂಗೆ ಯಾವುದೇ ಕಾರಣಕ್ಕೂ ಮೋಸ ಆಗದೆ ಇರೋ ಥರ ನಾವು ಈ ದಿನ ಹೋರಾಟಕ್ಕೆ ನಾವು ಇಳಿತಾ ಇದ್ದೀವಿ. ನಾಗಣ್ಣವ್ರಿಗೆ ಯಾವತ್ತೂ ಮೋಸ ಅವ್ರಿಗಾಗಿರೋ ಥರ ಬೇರೆಯವ್ರಿಗೂ ಆಗಕ್ಕೆ ಹೋಗಬಾರ್ದು. ಆ ಥರ ನಾವೊಂದು ಪಾಠನ ಕಲಿಸ್ತೀವಿ ಅಂತ ಹೇಳುತ್ತೆ ಇಷ್ಟಪಡ್ತೀನಿ. ನಾನು ಸಮಾಜ ರಕ್ಷಣಾ ಸೇನೆಯ ರಾಜ್ಯ ಉಪಾಧ್ಯಕ್ಷ ಮಾತಾಡ್ತಾ ಇರೋದು ಶರತ್ ಕುಮಾರ್. ಕೇಳಿದ ಸ್ನೇಹಿತರೆ, ಇಷ್ಟು ಇವತ್ತು ನಾಗರಾಜರಾಗಿರೋ ನ್ಯಾಯನ ಕಾಣಿಸ್ತಾ ನಾನು TV ರಿಪೋರ್ಟರ್, ನ್ಯೂಸ್ ಕನ್ನಡ 81 ಚೌತಿ ಮಲಣ್ಣ.